ಹನುಮನೆ ತಾಯಿಯು ಹನುಮನೆ ತಂದೆಯು ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮಂತಲಿಂಗವೇ ಮಧ್ಯ ಪ್ರಾಣಲಿಂಗವೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧಿ ವ್ಯಾಪಾರಿ ಸಂಘದಿಂದ ನಾವೊಂದು ORS ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ನಾವು ಒಂದು 4 ರಿಂದ 5 ವರ್ಷದಿಂದ ನಾವು ಎಲ್ಲ ಬಡ ಭಕ್ತಾದಿಗಳಿಗೆ ORS ನ ಹಂಚ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದು ಈ ಒಂದು 86 ವರ್ಷದಿಂದ ಈ ನಂದಿ ಪ್ರದಕ್ಷಿಣೆ ಇತಿಹಾಸ ಇದೆ. ಈ 4-5 ವರ್ಷದಿಂದ ಮಾತ್ರ ನಾವು ಈ ORS ಹಂಚಿಕೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಔಷಧಿ ವ್ಯಾಪಾರ ಸಂಘದಿಂದ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಧನ್ಯವಾದ. ಒಂದು 10,000 ಪಾಕೆಟ್ ನ ORS ಪಾಕೆಟ್ ನಾವು ಕೊಡ್ತಾ ಇದ್ದೀವಿ. 10,000 ಮಾಡ್ತಾ ಇದೀವಿ. ನೆಕ್ಸ್ಟ್ ಇನ್ನು ಮುಂದಿನ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದೀವಿ. ಈ ಸಲ ನೀರು ಒಂದು ವಾಟರ್ ಕ್ಯಾನ್ಗಳು ಕೊಡ್ತಾ ಇದೀವಿ. ಅದೊಂದು 5,000 ವಾಟರ್ ಬಾಟಲ್ಸ್ ಕೊಟ್ಟಿದ್ದೀವಿ. ಈ ತರ ಒಂದು ಅಳಿವು ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ನಾವು.
ಅಶೋಕ್ ಕುಮಾರ್ ಅಂತ, ಅಧ್ಯಕ್ಷರು ಚಿಕ್ಕಬಳ್ಳಾಪುರ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಯನಾ. ನಾನು ವಿಜಯಪುರದಿಂದ ಬರ್ತಾ ಇದ್ದೀನಿ. ಇದೇ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಗಿರಿ ಪ್ರದಕ್ಷಿಣೆಗೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ. 16 ಕಿಲೋಮೀಟರ್ಸ್ ಇದೆ. ಆಲ್ರೆಡಿ 9 ಕಿಲೋಮೀಟರ್ಸ್ ನ ಕಂಪ್ಲೀಟ್ ಮಾಡಿದೀವಿ. ನಾವು 7:30 ಹಂಗ್ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆ ಫ್ರೂಟ್ಸ್ ವ್ಯವಸ್ಥೆ, ಹಾಲು, ಕಾಫಿ, ಟೀ, ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಗುಡ್. ನೆಕ್ಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಮಾಡ್ತೀನಿ. ನನ್ನ ಹೆಸರು ಮಹೇಶ್ ಅಂತ, ವಿಜಯಪುರದಿಂದ ಬಂದಿದ್ದೀವಿ. ಸುಮಾರು 10 ವರ್ಷಗಳಿಂದ ನಾವು ಈ ಒಂದು ಯಾತ್ರೆಗೆ ಬರ್ತಾ ಇದ್ದೀವಿ. ನಂದಿಗಿರಿ ಪ್ರದಕ್ಷಿಣೆ ತುಂಬಾ ಮನಸ್ಸಿಗೆ ಮುದವಂತ ಕೊಡುವಂತ ಯಾತ್ರೆ ಇದು. ಏನಿಗೆ ಅಂತಂದ್ರೆ 14 ಕಿಲೋಮೀಟರ್ ನಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇಲ್ಲಿ ಬಂದಾಗ ಇದು 14 ಕಿಲೋಮೀಟರ್ ಅನ್ಸೋದೇ ಇಲ್ಲ. ಇನ್ನೂ 14 ಕಿಲೋಮೀಟರ್ ಹೋಗ್ಬಿಡ್ತಿದೆ ನಾವು, ಅಷ್ಟು ವಾತಾವರಣ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಇಲ್ಲಿ ಭಕ್ತಾದಿಗಳು ಮಾಡಿರ್ತಕ್ಕಂಥ ವ್ಯವಸ್ಥೆ, ಪ್ರಾರಂಭ ದೇವಸ್ಥಾನ 7:30 ಬಿಟ್ವಿ, ಅಲ್ಲಿಂದ ಇಲ್ಲಿವರೆಗೂ ನಾವು ಬೇಕು ಅಂದ್ರೆ ಮುಂದಕ್ಕೆ ಬರಕ್ಕೆ ಆಗಲ್ಲ, ಅಷ್ಟು ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರತಿ ಅದು ಹೆಜ್ಜೆಜ್ಜಿಗೂ ಪ್ರಸಾದ ಕೊಡ್ತಾ ಇರ್ತಾರೆ. ಖರ್ಜೂರ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಕಲ್ಸಕ್ಕರೆ, ಬಾಳೆಹಣ್ಣು, ಡ್ರೈ ಫ್ರೂಟ್ಸ್, ಮತ್ತೆ ತಿಂಡಿ ಏನ್ ಬೇಕು ತಿಂಡಿ ನಿಮ್ಗೆ ಅದೆಲ್ಲ ಕೊಡ್ತಾ ಇದ್ದಾರೆ ಭಕ್ತಾದಿಗಳು. ಅವ್ರಿಗೆ ಇದೇ ತರ ನಿರಂತರವಾಗಿ ಎತ್ಕೊಂಡು ಹೋಗಂತ ಅನುಕೂಲ ಭಕ್ತಾದಿಗಳು ಮಾಡ್ಕೊಡ್ಲಿ. ನಾವು ಪ್ರತಿ ವರ್ಷ ನಡ್ಕೊಂಡು ಹೋಗುವಂತ ವ್ಯವಸ್ಥೆ, ಅನುಕೂಲ, ಆರೋಗ್ಯ ಭಗವಂತ ನಂದೀಶ್ವರ ಎಲ್ಲರೂ ಕೊಡ್ಲಿ ಅಂತ ಕೇಳ್ಕೊಳ್ತಾ, ನಾನು ಈ ಒಂದು ಯಾತ್ರೆ ಆರ್ಗನೈಸ್ ಮಾಡಿದ್ರೆ 86ನೇ ವರ್ಷ ಅಂತೆ. ನಾವು ನಿಜವಾಗ್ಲೂ ಆ ಒಂದು ಕಾಲಮಾನದಲ್ಲಿ ನಾವು ಇದ್ದೀವಲ್ಲ ಅನ್ನೋದೇ ನಮ್ಗೊಂದು ಖುಷಿ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಸರ್ವಮಂಗಳ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ವಿಜಯಪುರದಲ್ಲೇ, ಇವಾಗ ಇರೋದು ಬೆಂಗಳೂರಲ್ಲಿ. ನಾವಿದು 2ನೇ ವರ್ಷ ಗಿರಿ ಪ್ರದಕ್ಷಿಣೆ ಬರ್ತಾ ಇದೀವಿ. ನಮ್ಮ ಹೋರ್ಗಿಟ್ಟಿ ಇವರೆಲ್ಲಾ ಮಾಡೋರು, ಯಾವಾಗ್ಲೂ ನಮ್ಮನ್ನು ಕರಿತಿರೋರು. ಏನೋ ಲಾಸ್ಟ್ ಇಯರ್ ಇಂದ ಶುರು ಮಾಡಿದೀವಿ. ಚೆನ್ನಾಗಿದೆ, ಎಲ್ಲ ವಾತಾವರಣ ಚೆನ್ನಾಗಿದೆ. ಬೆಳಗ್ಗೆ 5 ಗಂಟೆಗೆ ಬಿಟ್ವಿ, 6:30, 6:45 ಬಂದು ದೇವ್ರ ದರ್ಶನ ಮಾಡ್ಕೊಂಡು ಶುರು ಮಾಡಿದೀವಿ. ಇಲ್ಲಿ ವ್ಯವಸ್ಥೆ ಎಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲ ದಾರಿ ಉದ್ದಕ್ಕೂ ಪ್ರಸಾದಗಳಂತೂ ಕೇಳಿ ಕೇಳಿ ಕೊಡ್ತಾ ಇದ್ದಾರೆ. ಬಾದಾಮಿ ಹಾಲುಗಳು ಎಲ್ಲಾನು ಏನು ತರೋಷ್ಟಿಲ್ಲ. ಪ್ರತಿ ಆಷಾಢದ ಕಡೆ ಸೋಮವಾರ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ಬನ್ನಿ, ಎಲ್ಲಾರು ಬನ್ನಿ, ಪ್ರದಕ್ಷಿಣೆ ಮಾಡಿ, ದೇವ್ರ ಆಶೀರ್ವಾದ ತಗೊಳ್ಳಿ. ದೇವ್ರು ನಮಗೂ ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗುವಂತ ಶಕ್ತಿ ಕೊಡ್ಲಿ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ರಾಮಯ್ಯ ಅಂತ, ಕೊಳವನಹಳ್ಳಿ, ನಂದಿಗೆ 6 ಕಿಲೋಮೀಟರ್ ಆಗುತ್ತೆ. ನಾನು 30 ವರ್ಷದಿಂದ ಈ ಒಂದು ಇದಕ್ಕೆ ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಕೂಡ ಸುಧಾಕರ್ ಅವರೆಲ್ಲ ಸೇರಿ ಹುಣ್ಣಿಮೆ ದಿನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ. ಇದು ಬಹಳ ಒಳ್ಳೆ ಕಾರ್ಯಕ್ರಮ. 80 ವರ್ಷಗಳಿಂದ ದೊಡ್ಡಬಳ್ಳಾಪುರದವ್ರು ಮಾಡ್ತಾ ಇರೋದು. ಅದರಲ್ಲಿ ನಾವೆಲ್ಲರೂ ಜನ ಈ ಸಾರಿ ಬಹಳ ಜನಜಾತಿಗಳ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಾರಿದ್ದು ಕೂಡ ಎಲ್ಲ ತಿಂಡಿ ಪದಾರ್ಥಗಳು, ಜ್ಯೂಸುಗಳು, ಹಾಲು, ನೀರು, ಎಲ್ಲ ಊಟದ ವ್ಯವಸ್ಥೆ ಕೂಡ ಭಕ್ತಾದಿಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ಇದೊಂದು ಕಾರ್ಯಕ್ರಮ ಇದು ನಿರಂತರವಾಗಿ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನನ್ನ ಹೆಸರು ಸುಮಿತ್ರಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ಸೊ ಇದು 5th ಟೈಮ್ ನಾವು ಗಿರಿ ಪ್ರದಕ್ಷಿಣೆ ಬರ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ, ವೆರಿ ನೈಸ್. ತುಂಬಾ ಜನ ನಮ್ಮ ಊರ್ನವರೆಲ್ಲ ಸಿಗ್ತಾರೆ. ರಿಯಲಿ ಎಂಜಾಯ್ಡ್. ಥ್ಯಾಂಕ್ ಯು. ನಾನ್ ಸುಜಯ್ ಅಂತ ಹೇಳ್ಬಿಟ್ಟು ಕೋರಮಂಗಲ, ಬೆಂಗಳೂರಿಂದ ಬಂದಿರೋದು. ಸುಮಾರು 10 ವರ್ಷದಿಂದ ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಜನ ತುಂಬಾ ಕೋಆಪರೇಟ್ ಮಾಡ್ತಾರೆ. ತುಂಬಾ ಹಾಸ್ಪಿಟಾಲಿಟಿನೂ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ ನಾವ್ ಅದಕ್ಕೆ ಏನೂ ತರಲ್ಲ, ನೀರಿನ ಬಾಟ್ಲ್ ತರಲ್ಲ, ಊಟನೂ ತರಲ್ಲ, ಏನೂ ತರಲ್ಲ, ಎಲ್ಲ ಎಲ್ಲೇ ಸಿಗತ್ತೆ. ನೋಡಿ, ಕೆಳಗಡೆ ತಿಂತಾ ಇದೀವಿ, ಬೆಟ್ಟ ಹತ್ಬೇಕು, ಇಳಿಬೇಕು, ಮುಗಿಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಾವು ತಿರುವಣ್ಣಾಮಲೈನಿಗೂ ಹೋಗ್ತೀವಿ ಪ್ರದಕ್ಷಿಣೆ ಮಾಡಕ್ಕೆ. ಬಟ್ ಇಲ್ಲಿ ಜನ ಸಪೋರ್ಟ್ ಏನಿದೆ, ಜನ ಸುತ್ತಲೂ ಹೆಂಗ್ ನಡ್ಕೊಂತಾರೆ, ಇಲ್ಲಿ ಬಂದಿರೋ ಟೂರಿಸ್ಟ್ ಜೊತೆ, ಭಕ್ತಾದಿಗಳ ಜೊತೆ ಬಹಳ ಡಿಫ್ರೆನ್ಸ್ ಇದೆ. ತಿರುವಣ್ಣಾಮಲೈ ಸ್ವಲ್ಪ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಬಟ್ ಅಲ್ಲಿ ಮೆಥಡ್ಸ್, ಇಲ್ಲಿ ಮೆಥಡ್ಸ್ ಬೇರೆ ಇದೆ. ಇದು ತುಂಬಾ ಇಷ್ಟ ಆಗತ್ತೆ. ಇಲ್ಲಿ ಮಿಸ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ತಿರುವಣ್ಣಾಮಲೈಗಿಂತ ಇಲ್ಲಿ ನಮ್ಗೆ ನೇಚರ್ ತುಂಬಾ ಹತ್ರಕ್ಕಿದೀವಿ. ವಿಲೇಜಸ್, ನಮ್ ಜನಗಳು ಹತ್ರಕ್ಕಿದ್ದಾರೆ. ಅಲ್ಲಿ ಅಂದ್ರೆ ನಿಮ್ಗೆ ತುಂಬಾ ಸಿಟಿ ಬೆಳೆದ್ಬಿಟ್ಟಿದೆ. ತುಂಬಾ ಪೊಲ್ಯೂಷನ್, ಆಕ್ಚುಲ್ ಆಗಿ ತುಂಬಾ ಟ್ರಾಫಿಕ್. ಇಲ್ಲಿ ನಮ್ಗೆ ತುಂಬಾ ನೇಚರ್ಗೆ ಹತ್ರ ಇರೋದ್ರಿಂದ ಹೆಲ್ತ್ ಕೂಡ ತುಂಬಾ ಸುಸ್ತು ಆಗಲ್ಲ ನಮ್ಗೆ. ಇಲ್ಲಿ ಮುಗಿಸೋದೇ ಗೊತ್ತಾಗಲ್ಲ ಆಕ್ಚುಲ್ ಆಗಿ. ಥ್ಯಾಂಕ್ ಯು.